ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಕನ್ನಡಿಗರು ನಾಯಿಗಳ ಕರವೇ ಸಿಟ್ಟಿಗೆ ಬೆಚ್ಚಿತು ಸಿಂಘಂ, ಅವಹೇಳನಕಾರಿ ಡೈಲಾಗ್ಗೆ ಕತ್ತರಿ. ಹಿಂದಿಯ ಸಿಂಘಂ ಚಿತ್ರ ವಿವಾದಕ್ಕೆ ತೆರೆ ಬಿದ್ದಿದೆ. ಚಿತ್ರದಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಲಾಗಿದೆ ಅಂತ ಕರವೇ ಚಿತ್ರ ಪ್ರದರ್ಶನಕ್ಕೆ ತಡೆಯೊಡ್ಡಿತ್ತು. ಚಿತ್ರದಲ್ಲಿನ ವಿವಾದಾತ್ಮಕ ಡೈಲಾಗ್ಗೆ ಕತ್ತರಿ ಹಾಕಿದ ಬಳಿಕ ಚಿತ್ರ ಪ್ರದರ್ಶನಕ್ಕೆ ಕರವೇ ಗ್ರೀನ್ ಸಿಗ್ನಲ್ ನೀಡಿದೆ. ಹೀಗಾಗಿ ಇಂದು ರಾಜ್ಯಾದ್ಯಂತ ಸಿಂಘಂ ಚಿತ್ರ ಪ್ರದರ್ಶನಗೊಳ್ಳಲಿದೆ. ಇದು ಕನ್ನಡಿಗರಿಗೆ ಮಾಡಿದ ಅವಮಾನ ಅಂತ ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಗೆ ಇಳಿದಿತ್ತು. ನಾವು ಸಿನಿಮಾ ಈಗ ವೀಕ್ಷಣೆ ಮಾಡೋದು, ಆದರೆ ಬೆಳಗ್ಗೆ ಇವತ್ತು ಮಾರ್ನಿಂಗ್ ರಿಲೀಸ್ ಆದಾಗ ಇದ್ದಂಥ ಸನ್ನಿವೇಶಗಳನ್ನ, ಅದರಲ್ಲಿದ್ದಂಥ ಒಂದು ಕನ್ನಡಿಗರ ನಿಂದನೆ ಮಾಡುವಂಥ ಒಂದು ಸನ್ನಿವೇಶ ಇತ್ತು. ಅದನ್ನು ಆ ಡೈಲಾಗ್ನೇ ಕಟ್ ಮಾಡಿದ್ದಾರೆ. ಹಾಗಾಗಿ ನಾವು ಬಂದು ನೋಡಿದ್ದೀವಿ, ನಮ್ಮ ಕಾರ್ಯಕರ್ತರು ಎಲ್ಲ. ಹಾಗಾಗಿ ಆ ಒಂದು ಸನ್ನಿವೇಶನ ತೆಗೆದುಹಾಕಿದ್ದಾರೆ. ಆ ಸನ್ನಿವೇಶ ಇಲ್ದಿದ್ದರಿಂದ ಈಗ ನಮಗೇನು ಅಭ್ಯಂತರ ಇಲ್ಲ. ಸಿನಿಮಾ ರಿಲೀಸ್ ಅವರು ಮುಂದುವರ್ಸ್ಕೋಬೋದು. ನಾಳೆಯಿಂದ ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲೂ ಆ ಒಂದು ಸನ್ನಿವೇಶನ ತೆಗೆದುಹಾಕಿದ್ದಿತ್ತು ಅಂದರೆ ಸಿನಿಮಾ ಇದಾಗಲಿ. ಯಾಕಂದರೆ ತ್ರಿಭುವನ್ ಥಿಯೇಟ್ರ್ ಮಾತ್ರ ಆಗಬಾರ್ದು. ಮಾಡಿದ್ದೀವಿ ಸರ್. ಇವಾಗ ಇವರು ರಕ್ಷಣಾಧಿಕಾರಿ ಬಂದು ಕೇಳ್ಕೊಂಡ್ರು, ಮತ್ತು ನಮ್ಮ ಡಿಪಾರ್ಟ್ಮೆಂಟಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕೇಳ್ಕೊಂಡ್ರು. ಅದಕ್ಕೋಸ್ಕರ ನಾವು ಕ್ಲೀನಾಗಿ ಸಿನಿಮಾ ಬೆಳಿಗ್ಗೆ ಒಂದ್ಸಲ ವೀಕ್ಷಣೆ ಮಾಡಿದ್ವಿ. ಮತ್ತು ಅದು ಎಲ್ಲಿತ್ತು ಅದನ್ನು ಕಟ್ ಮಾಡಿ ಕ್ಲೀನಾಗಿ ಇವರು ರಕ್ಷಣಾ ವೇದಿಕೆಯವ್ರಿಗೆ ಮತ್ತು ನಮ್ಮ ಸಾಹೇಬ್ರಿಗೆಲ್ಲ ತೋರಿಸಿದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಅದು ಕನ್ನಡ ರಕ್ಷಣಾ ವೇದಿಕೆಯವರೆಲ್ಲ ತೋರಿಸಿದ್ದೀವಿ. ಅವ್ರಿಗೆ ಸಿನಿಮಾ ತೋರಿಸಿದ್ವಿ, ಅವ್ರು ಒಪ್ಕೊಂಡಿದ್ದಾರೆ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಇದು ಮಾಡಿದ್ದಾರೆ. ಬೆಳಿಗ್ಗೆಯಿಂದ ಶೋ ಕೊಡೋದಕ್ಕೆ ಇದು ಮಾಡಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ನಾಳೆಯಿಂದ ನಾವು ಶೋ ಮುಂದುವರಿಸ್ತೀವಿ. ಇದಕ್ಕೂ ಮುನ್ನ ವಿವಾದಾತ್ಮಕ ಡೈಲಾಗ್ ಇರೋದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿತು. ಬೆಂಗಳೂರಿನ ತ್ರಿಭುವನ್ ಥಿಯೇಟರ್ಗೆ ನುಗ್ಗಿದ ಕರವೇ ಕಾರ್ಯಕರ್ತರು ಕಟ್ಔಟ್, ಬ್ಯಾನರ್ಗಳನ್ನು ಕಿತ್ತು ಬಿಸಾಡಿದರು. ಗುಲ್ಬರ್ಗಾದಲ್ಲಿ ಸಿಂಘಂ ಚಿತ್ರ ಪ್ರದರ್ಶನವಾಗುತ್ತಿದ್ದ ಸಂಗಮ್ ಥಿಯೇಟರ್ಗೆ ನುಗ್ಗಿದ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಪೋಸ್ಟರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು. ಕಾರವಾರದಲ್ಲೂ ಕನ್ನಡಿಗರು ಸಿಡಿದೆದ್ದಿದ್ರು. ಕೋಲಾರದ ವೆಂಕಟೇಶ್ವರ ಚಿತ್ರಮಂದಿರದ ಬಳಿಯೂ ಚಿತ್ರ ಪ್ರದರ್ಶನ ನಿಲ್ಲಿಸಲು ಆಗ್ರಹಿಸಿ ಕರವೇ ಪ್ರತಿಭಟನೆ ನಡೆಸಿದರು.